ನಮಸ್ಕಾರ ಎಲ್ರಿಗೂ. ಇವತ್ತು ಗೃಹ ಕಲಹ ನಾಶಕ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಯಂತ್ರನ ನಾವು ಯಾವುದಕ್ಕೆ ಉಪಯೋಗ ಮಾಡ್ಬೋದು ಅಂತ ಈಗಾಗಲೇ ಗೊತ್ತಾಗಿರುತ್ತೆ. ಆದರೆ ಯಾವ ರೀತಿ ರಚಿಸಬೇಕು, ಇದರಿಂದ ನಮಗಾಗುವಂಥ ಪ್ರಯೋಜನ ಏನು ಅಂತ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಯಾಕೆಂತ ಹೇಳಿದ್ರೆ ಫುಲ್ ವಿಷಯ ಗೊತ್ತಾದ್ರೇ ನಮಗೆ ಒಂದು ಪೂರ್ಣವೃತ್ತಿಯಲ್ಲಿ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ಅರ್ಧ ತಿಳ್ಕೊಂಡು ಏನಾದರೂ ಯಂತ್ರಗಳನ್ನ ಉಪಯೋಗ ಮಾಡೋದ್ರಿಂದ ನಿಮಗೆ 3 ಕಾಸಿನ ಪ್ರಯೋಜನ ಕೂಡ ಬರಲ್ಲ. ಆದ್ದರಿಂದ ಅದ್ರ ಬಗ್ಗೆ ಫುಲ್ ಡೀಟೈಲಾಗಿ ಕೇಳ್ಕೊಳ್ಳಿ. ಒಂದು 5 ನಿಮಿಷ ವೀಡಿಯೋ ನೋಡೋಕ್ಕೆ ಏನು ಹೆಚ್ಚು ಸಮಯ ತಗೊಳ್ಳಲ್ಲ. ಬೇರೆ ಸಮಯ ಎಲ್ಲ ಮೊಬೈಲ್ ನೋಡ್ಕೊಂಡು ಕಳಿಯೋಕ್ಕಿಂತ ಉಪಯೋಗ ಆಗೋಂಥ ಕೆಲಸಕ್ಕೆ ನಾವು ಸಮಯನ ಸ್ಪೆಂಡ್ ಮಾಡಬೇಕು. ಆದ್ದರಿಂದ ಒಂದು 5 ನಿಮಿಷ ಕೇಳಿ. ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ, ನಿಮ್ಮಿಂದ ಅವ್ರಿಗೆ ಒಳ್ಳೆಯದು ಕೂಡ ಆಗುತ್ತೆ. ಹಾಗಿದ್ರೆ ಬನ್ನಿ, ಈ ಗೃಹ ಕಲಹ ನಾಶಕ ಯಂತ್ರ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ವಿವರಣೆ ಕೊಡ್ತೀನಿ. ಇದು ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಕೆಲವೊಂದು ಮನೆಗಳಲ್ಲಿ ವಿನಾಕಾರಣಗಳು ಜಗಳ ಆಗ್ತಾ ಇರುತ್ತೆ. ಅಪ್ಪ ಮಕ್ಕಳ ಮಧ್ಯೆ ಇರ್ಬೋದು, ತಾಯಿ ಮಕ್ಕಳ ಮಧ್ಯೆ ಇರ್ಬೋದು, ಅಥವಾ ಅತ್ತೆ ಮಾವ ಸೊಸೆ ಈ ಥರ ಜಗಳ ಆಡ್ತಾ ಇರ್ಬೋದು. ಇನ್ನು ಮುಖ್ಯವಾಗಿ ಸ್ವಂತ ಅಣ್ಣ ತಮ್ಮಂದಿರೇ ಅಥವಾ ಅಕ್ಕ ತಂಗಿದಿರೇ ಜಗಳ ಆಡ್ತಾ ಇರ್ತಾರೆ. ಹಾಗೆ ಗಂಡ ಹೆಂಡತಿ ನಡುವೆ ಕೂಡ ಕಲಹಗಳು ಬರ್ಬೋದು. ಕಾರಣ ಇಲ್ಲದೆ ಕೋಪ ಮಾಡ್ಕೊಳ್ಳೋದು, ಏನಾದರೂ ಒಂದು ವಸ್ತುನ ಮುಟ್ಟಿದ್ರೆ ಅದಕ್ಕೆ ಕೋಪ ಮಾಡ್ಕೊಳ್ಳೋದು, ಏನಾದ್ರು ಒಂದು ವಸ್ತು ತೆಗೆದುಬಿಟ್ಟು ಅಲ್ಲೇ ಇಟ್ಟರೆ ಅದು ಸರ್ವೇ ಸಾಮಾನ್ಯ ಕೋಪ ಬರುತ್ತೆ. ಅಂಥ ಚಿಕ್ಕ ವಿಷಯಕ್ಕೆಲ್ಲ ತುಂಬ ದೊಡ್ಡ ಜಗಳ ಆಗೋದು, ಈ ಥರದ್ದೆಲ್ಲ ಜಗಳಗಳು ಮಾಡ್ತಾ ಇರ್ತಾರೆ. ಮನೆಗೆ ಯಾರಾದರೂ ಬಂದಾಗ ಅವ್ರ ಮುಂದೆ ಜಗಳ ಆಡೋದು, ನಂತರ ಒಂದು ಹಬ್ಬ ಹರಿದಿನಗಳಂತನೂ ನೋಡಲ್ಲ, ಅಂಥ ಸಂದರ್ಭದಲ್ಲೂ ಜಗಳ ಆಡೋದು. ಬೆಳಗ್ಗೆ ಎದ್ದ ತಕ್ಷಣ ಜಗಳ ಆಗಬೇಕು, ಮಲಗೋ ಟೈಮಲ್ಲೂ ಜಗಳ ಆಗಬೇಕು, ಊಟ ಕೂತ್ಕೊಂಡಾಗಲೂ ಜಗಳ 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 ಇದನ್ನ ನೋಡಿ ನೋಡಿ ಮನೇಲಿ ಇರೋರಿಗೆ, ಹಿರಿ ಜೀವಗಳಿಗೆ ಸಾಕಬೇಕಾಗಿರುತ್ತೆ. ಯಾವಾಗ ನಮಗೆ ಒಂದು ಮುಕ್ತಿ ದೊರೆಯುತ್ತೆ ಅಂತಲೇ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಈ ಯಂತ್ರನ ನೀವು ಬಳಕೆ ಮಾಡ್ಬೋದು. ಅಥವಾ ಈಗ ಮಕ್ಕಳೆಲ್ಲ ಜಗಳ ಆಡೋತ್ತಿಗೆ ತಾಯಿದಿರಿಗೆ ಏನು ಮಾಡೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ಯಾರು ಪರ ಮಾತಾಡಿದ್ರೂ ಕಷ್ಟ ಆಗುತ್ತೆ. ಅಥವಾ ಸೊಸೆ ಅತ್ತೆ ಎಲ್ಲ ಜಗಳ ಆಡೋತ್ತಿಗೆ ಒಂದು ಕಡೆ ಮಗನಿಗೆ ಯಾರ ಪರವಾಗಿ ನಿಲ್ಲಬೇಕು ಅಂತ ಗೊತ್ತಾಗಲ್ಲ, ಯಾರ ಪರ ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಕೆಲವೊಂದು ಸರಿ ಯಾರ್ದು ತಪ್ಪಿಲ್ಲ ಅಂತ ಹೇಳಿದ್ರು ಸೊಸೆ ಅಂತ ಇರ್ತಾರೆ, ಅಂದರೆ ಅವ್ರ ಹೆಂಡತಿ ಮೇಲೆ ಅವರು ಜಗಳ ಮಾಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತಾಯಿದು ಬಾಯೆಲ್ಲ ಮುಚ್ಚಿಸೋಕ್ಕಾಗಲ್ಲ, ಹೆಂಡ್ತಿನೇ ಸುಮ್ಮನಿರಿಸಬೇಕು. ಆದ್ದರಿಂದ ಪಾಪ ಅವ್ರಿಗೆ ಒಂಥರ ಹಿಂಸೆ ಆಗಿರುತ್ತೆ. ಈ ಥರದ ಜಗಳಗಳೆಲ್ಲ ನೋಡಿ 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 ಸಾಕಾಗಿರೋಂಥ ಜನರಿಗೆ ಇದೊಂದು ಯಂತ್ರ ಯೂಸ್ ಆಗುತ್ತೆ. ಬನ್ನಿ, ಹಾಗಿದ್ರೆ ಈ ಯಂತ್ರನ ನಾವು ಯಾವ ರೀತಿ ಬರ್ಕೋಬೇಕು, ಯಾವ ದಿನಗಳಲ್ಲಿ ಬರ್ಕೋಬೇಕು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಯಂತ್ರನ ನೀವು ತಾಮ್ರದ ತಗಡಿನಲ್ಲಿ ಬರ್ಕೋಬೇಕು. ತಾಮ್ರದ ತಗಡನ್ನು ತಂದು ಅದನ್ನ ಶುದ್ಧೀಕರಣ ಮಾಡ್ಕೋಬೇಕು. ನಾನು ಹಿಂದಿನ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಶುದ್ಧೀಕರಣ ಯಾವ ರೀತಿ ಮಾಡಬೇಕು, ಯಂತ್ರಗಳನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ. ರೆಗ್ಯುಲರಾಗಿ ನಾನು ವೀಡಿಯೋ ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇರ್ತೀರ ಅವರೊಂದು ಸರಿ ಆ ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ಈ ಯಂತ್ರನ ಬರಿಬೇಕಾಗುತ್ತೆ. ಒಂದು ತಾಮ್ರದ ತಗಡು ತಗೋತೀರಾ, ಅದನ್ನ ಶುದ್ಧೀಕರಣ ಎಲ್ಲ ಮಾಡ್ತೀರಾ, ನಂತರ ಈ ಯಂತ್ರನ ಬರೀತೀರಾ. ಈ ಯಂತ್ರನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಇದಕ್ಕೆ ಪಚ್ಚಕರ್ಪೂರ, ಕಸ್ತೂರಿ, ಗೋರೋಜನ, ಅರಿಶಿಣ, ಕುಂಕುಮ ಇದಿಷ್ಟನ್ನು ಕಲಸಿ ಒಂದು ಇಂಕ್ ಥರ ಮಾಡ್ಕೋಬೇಕು. ಅಂದರೆ ಅದ್ರದ್ದೊಂದು ಮಸಿ ಅಂತಲೇ ಹೇಳ್ಬೋದು, ಅದನ್ನ ಮಾಡ್ಕೋಬೇಕು. ನಂತರ ಇದನ್ನ ಗುಲಾಬಿ ಕಡ್ಡಿಯಿಂದ ಬರಿಬೇಕು. ಗುಲಾಬಿ ಕಡ್ಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತಲ್ಲ, ರೋಸ್ ಕಡ್ಡಿ ಅಂತ. ಒಂದು ಬಲ್ತಿರೋಂತಹ ಕೆಂಪು ಅಥವಾ ವೈಟದು ರೋಸ್ ಗಿಡ ಇರುತ್ತಲ್ಲ, ಅಂಥದ್ದು ತಗೋಬೋದು. ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರು ರೋಸ್ ಗಿಡ ಇದ್ದರೂ ಪರವಾಗಿಲ್ಲ, ಅಂಥದ್ದು ತಗೊಂಡು ಅದರಲ್ಲಿ ಮುಳ್ಳೆಲ್ಲ ಬಿಡಿಸಿ ಅದನ್ನ ಕಡ್ಡಿ ಒಂದು ಪೆನ್ ರೂಪದಲ್ಲಿ ನೀವು ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ತಾಮ್ರದ ತಗಡಲ್ಲಿ ಈ ಯಂತ್ರನ ನೀವು ಬರಿಬೇಕು. ಇದು ತುಂಬ ಕಷ್ಟ ಏನಿಲ್ಲ, ಇದರಲ್ಲಿ ಬೀಜಾಕ್ಷರ ಇಲ್ಲ, ನಂಬರ್ಸ್ ಇದೆ. ಈ ನಂಬರ್ಸದು ಒಂದು ವಿಶೇಷ ಹೇಳ್ತೀನಿ ನೋಡಿ. ನೀವು ಹೇಗೆ ಲೆಕ್ಕ ಹಾಕಿದ್ರೂ 99 ಬರುತ್ತೆ. ನೀವು ಯಾವ ಮನೆಯಿಂದ ಬೇಕಾದ್ರೆ ಲೆಕ್ಕ ಮಾಡಿ, ನಿಮಗೆ ಪ್ರತಿ ಮನೆಯಿಂದ ಕೂಡ ನಿಮಗೆ 99 ಅನ್ನೋ ಅಂಕೆಗೆ ಬರುತ್ತೆ. ಇದಿಷ್ಟು ಬರೆದಾದ್ಮೇಲೆ ಇದಕ್ಕೆ ಅಷ್ಟವಿಧ ಅರ್ಚನೆ ಮಾಡಬೇಕು. ನೀವು ಯಾವುದೇ ಯಂತ್ರಗಳನ್ನ ಬರೆಯಿರಿ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಲೇಬೇಕಾಗುತ್ತೆ. ಪ್ರಾಣ ಪ್ರತಿಷ್ಠೆ ಇಲ್ಲದಿರೋ ಅಂಥ ಯಂತ್ರಗಳು ಕೆಲಸ ಮಾಡಲ್ಲ.
ಆದ್ದರಿಂದ ಪ್ರಾಣ ಪ್ರತಿಷ್ಠೆ ಮಂತ್ರ ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನ ಕೂಡ ನೀವು ಚೆಕ್ ಮಾಡಿಕೊಂಡು ನೋಡಿಕೊಂಡು ಅದನ್ನ ಸಿದ್ಧಿ ಮಾಡ್ಕೊಳ್ಳಿ. ನಂತರ ಯಾವುದೇ ಯಂತ್ರಕ್ಕೆ ಈಗ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದ್ದೀನಿ. ಪ್ರಾಣ ಪ್ರತಿಷ್ಠೆ ಆದಮೇಲೆ ಅಷ್ಟವಿಧ ಅರ್ಚನೆ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿ ನಂತರ ನೀವು ಇದನ್ನ ಕಟ್ಕೋಬೇಕಾಗುತ್ತೆ. ಆದರೆ ಈ ಯಂತ್ರನ ಕಟ್ಕೋಬೇಡಿ, ಯಾವುದೇ ಯಂತ್ರ ಆದರೂ ಕಟ್ಕೋಬೇಕು ಅಂತ ಹೇಳಿದ್ದು ನಾನು. ಈ ಯಂತ್ರನ ಕಟ್ಕೋಬಾರ್ದು. ಹಾಗಿದ್ರೆ ಇದನ್ನ ಎಲ್ಲಿ ಇಡಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಅಡುಗೆ ಮನೆಯಲ್ಲಿ ಇಡಬೇಕಾಗುತ್ತೆ, ಅಥವಾ ನೀವು ಎಲ್ಲಿ ನೀರು ಸ್ಟೋರ್ ಮಾಡ್ತೀರಾ ಅಲ್ಲಿ ಅಂಥ ಜಾಗದಲ್ಲಿ ಇಡಬೇಕಾಗುತ್ತೆ. ವಾಶ್ರೂಮಲ್ಲೆಲ್ಲ ಅಲ್ಲ, ಅಡುಗೆ ಮನೇಲಿ ಕುಡಿಯೋಕ್ಕೆ ಈಗ ಬಳಸೋಕ್ಕೆ ನೀರೆಲ್ಲ ಇಟ್ಟಿರ್ತೀರಲ್ಲ ಅಡುಗೆಗೆಲ್ಲ, ಅಂಥ ಜಾಗದಲ್ಲಿ ನೀವು ಈ ಯಂತ್ರನ ಅಲ್ಲಿ ಹಾಕಿ ದಿನವೂ ಇದಕ್ಕೆ ಒಂದು ವೈಟ್ ಬಣ್ಣದಂಥ ಹೂವು ಇರ್ಬೋದು ಅಥವಾ ಸೇವಂತಿಗೆ ಹೂವು ಇರ್ಬೋದು, ಈ ಥರದ ಹೂವು ಇಟ್ಟು ನೀವು ಡೈಲಿ ಇದಕ್ಕೆ ಧೂಪ ದೀಪ ಎಲ್ಲ ಮಾಡಬೇಕಾಗುತ್ತೆ. ನೈವೇದ್ಯ ಏನು ಬೇಡ, ಯಾಕೆಂತೇಳಿದ್ರೆ ದೇವ್ರ ಮನೇಲಿ ಇಟ್ಟಿರ್ತೀರ, ಅದರಿಂದ ತೊಂದರೆ ಇಲ್ಲ. ಇನ್ನು ನೀರ ಹತ್ರ ಇದನ್ನ ಸ್ಟೋರ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಅದೇ ಇದಕ್ಕೆ ನೈವೇದ್ಯ ಆಗಿರುತ್ತೆ, ಅದರಿಂದ ನೈವೇದ್ಯ ಏನು ಇಡೋದು ಬೇಡ. ಇದಿಷ್ಟನ್ನು ನೀವು ಮಾಡ್ಕೊಂಡು ಬರ್ತಾಯಿರಿ, ಡೈಲಿದ್ದು ಇಟ್ಬಿಟ್ಟು ಡೈಲಿ ಪೂಜೆ ಮಾಡ್ತಾಯಿರಿ. ನಿಮ್ಮ ಮನೇಲಿ ಇರೋಂತಹ ಕಲಹಗಳು ಕ್ರಮೇಣ ನಿವಾರಣೆ ಆಗುತ್ತೆ. ಇದ್ರ ಉಪಯೋಗ ನೀವು ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಯಾರೆಲ್ಲ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.